ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಬಂದು ನಮ್ಮ ಹೆಮ್ಮೆಯ ಮೆಟ್ರೋ. ಸೊ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ, ನಮ್ಮ ಮೆಟ್ರೋದವರು ದರ ಏರಿಕೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಇದನ್ನು ಧ್ವನಿ ಎತ್ತಬೇಕೋ ಬೇಡವೋ? ಎತ್ತಬೇಕಲ್ವಾ? ಸೊ ಈ ಮೆಟ್ರೋ ದರನ ಮಾಡೋದ್ರಿಂದ ಜನಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಮತ್ತು ಅದರ ಜೊತೆಗೆ ನಮ್ಮ ಕ್ಯಾಬ್ ಚಾಲಕರು ಆಗಿರಬಹುದು ಮತ್ತು ಆಟೋ ಚಾಲಕರ ಸಮಸ್ಯೆ ಕೂಡ ಇದರಲ್ಲಿ ಒಳಗೊಂಡಂತೆ ನಾನು ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ. ನೀವು ದಯವಿಟ್ಟು ಸ್ವಲ್ಪ ಈ ವಿಡಿಯೋನ ಲೆಂತಿ ಇರ್ಬೋದು, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಸೊ ಬನ್ನಿ ವಿಷಯ ಮಾತಾಡೋಣ. ಸ್ನೇಹಿತರೆ, ನಮ್ಮ ಮೆಟ್ರೋ ಇದೆಯಲ್ಲ, BMRCL ಸಂಸ್ಥಾಪಕರು ಅವರು ಏನು MD ಇದ್ದಾರಲ್ಲ, ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ 5% ದರವನ್ನು ಹೆಚ್ಚಳಿಕೆ ಮಾಡಲಿಕ್ಕೆ ಚಿಂತಿಸ್ತಾ ಇದ್ದಾರೆ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಕೇಳ್ಕೊಳ್ಳೋದು ಇಷ್ಟೇ, ಹೋದ ವರ್ಷ ಬಂದು 2025 ನೀವು 71% ದರವನ್ನು ಹೆಚ್ಚಳಕ್ಕೆ ಮಾಡಿದ್ದೀರಾ. ಈ ವರ್ಷ ನೀವು ಫೆಬ್ರವರಿಗೆ 5% ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಟೋಟಲ್ ಆಗಿ ನೀವು ಹೋದ ವರ್ಷದಿಂದನೂ ಈ ವರ್ಷ ನೀವು ಕಂಪೇರ್ ಮಾಡಿಕೊಂಡ್ರೆ ಟೋಟಲ್ ಆಗಿ 76% ದರವನ್ನು, ಮೆಟ್ರೋ ದರವನ್ನು ಹೆಚ್ಚಳಿಕೆ ಮಾಡ್ತಾ ಇದ್ದೀರಿ. ಯಾಕೆ? ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಏನಕ್ಕೆ ಹೆಚ್ಚಳ ಮಾಡ್ತಾ ಇದ್ದೀರಾ? ಜನಗಳ ಟ್ರಾನ್ಸ್ಪೋರ್ಟಾ ಅಥವಾ ಬ್ರಿಟಿಷರ ಕಾರ್ಪೊರೇಷನ್ ಇದು? ಪ್ರತಿ ವರ್ಷ ನಿಮಗೆ ಬೇಕಾದಂಗೆ ನೀವುಗಳನ್ನ ದರ ಹೆಚ್ಚಳಿಕೆ ಮಾಡಿಕೊಂಡು ಹೋಗ್ತಾ ಇರ್ತೀರ. ಪಾಪ ಅದನ್ನೇ ಟ್ರಾನ್ಸ್ಪೋರ್ಟ್ ನಂಬ್ಕೊಂಡು ಜೀವನ ಮಾಡ್ತಾ ಇರೋರು ನಮ್ಮ ಕ್ಯಾಬ್ ಚಾಲಕರಾಗಿರ್ಬೋದು, ನಮ್ಮ ಆಟೋ ಡ್ರೈವರ್ಗಳಾಗಿರ್ಬೋದು. ಸೊ ಅವ್ರ ಪಾಡು ಏನ್ರಿ? ಎಷ್ಟೋ ವರ್ಷದಿಂದ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ನಿಗದಿತ ಬೆಲೆ ಸಿಗ್ತಾ ಇಲ್ಲ, ದಯವಿಟ್ಟು ನಮಗೆ ಬೆಲೆ ಕೊಡಿ, ಜೀವನ ಮಾಡೋಕ್ಕಾಗ್ತಾ ಇಲ್ಲ, ತೊಂದರೆ ಆಗ್ತಾ ಇದ್ದಾವೆ, ಆಟೋಗಳ ಕ್ಯಾಬ್ಗಳ EMIಗಳನ್ನ ಕಟ್ಟೋಕ್ಕಾಗ್ತಾ ಇಲ್ಲ, ಸಂಸಾರಗಳನ್ನ ನಡ್ಸೋಕ್ಕಾಗ್ತಾ ಇಲ್ಲ, ಇದರಿಂದ ನಮ್ಮ ಹೆಂಡತಿ ಮಕ್ಕಳು ಜೀವನನ ಹಾಳಾಗಿ ಹೋಗ್ತಾ ಇದ್ದಾವೆ, ಮನಸ್ತಾಪಗಳು ಬರ್ತಾ ಇದ್ದಾವೆ, ದುಡಿತಾ ಇಲ್ಲ ಅಂತ ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಚಾಲಕರು ಗೋಗರಿತಾ ಇದ್ದಾರೆ, ಇವತ್ತಿಗೂ ಗೋಗರಿತಾ ಇದ್ದಾರೆ. ಅದರಲ್ಲಿ ಒಬ್ಬ ಚಾಲಕ ನನಗೆ ಪರ್ಸ್ನಲ್ ಆಗಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ, ನಾನು ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಬಡವರಾಗಿ ಹುಟ್ಟಿದ ತಪ್ಪ ಅಥವಾ ಈ ಡ್ರೈವಿಂಗ್ ಫೀಲ್ಡ್ ಬಂದಿರೋ ತಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ಊರು ಬಿಟ್ಟು ಬೆಂಗಳೂರು ಬಂದಿದ್ದೀನಿ. ಊರಲ್ಲಿ ಸಾಲ ಸೂಲ ಮಾಡಿಬಿಟ್ಟು ಕಾರ್ ತಗೊಂಡು ದುಡಿಬೇಕು, ಏನೋ ಒಂದು ಲೆವೆಲ್ಗೆ ಹೋಗ್ಬೇಕು ಅಂತ. ಆದ್ರೆ ಇಲ್ಲಿ ಬೆಂಗಳೂರು ಬಂದು ಯಾಕಾದ್ರೂ ಬಂದು ಅಂತ ಅನ್ಸೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ಓಲಾ, ಊಬರು, ರ್ಯಾಪಿಡೋ ಕೊಡ್ತಿರೋ ರೇಟ್ಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಸಾಲ ಸೂಲ ಮಾಡಿ EMI ಕಟ್ಟೋ ತರ ಆಗ್ತಾ ಇದೆ, ಮನೆ ಬಾಡಿಗೆ ಕಟ್ಟೋ ತರ ಆಗ್ತಾ ಇದೆ. ಊರಲ್ಲಿ ಅಪ್ಪ ಅಮ್ಮನಿಗೆ ಒಂದಿಷ್ಟು ಕಳಿಸ್ಬೇಕು, ಇಲ್ಲಿ ನಾನು ಜೀವನ ಮಾಡಬೇಕು. ಈ ರೇಟ್ಗೂ ನಾವು ದುಡಿತಾ ಇರೋ ದುಡಿಮೆಗೂ ಒಂದಕ್ಕೂ ವ್ಯತ್ಯಾಸನೇ ಇಲ್ಲ ಬ್ರದರ್. ತುಂಬಾ ಕಷ್ಟ ಇದೆ ಡ್ರೈವರ್ಗಳದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ನಮ್ಮ ಸರ್ಕಾರ ಏನ್ ಮಾಡ್ತಿದ್ಯೋ ಗೊತ್ತಿಲ್ಲ. ನೋಡ್ಕೊಂಡು ಬಂದ್ರಲ್ವಾ, ಒಬ್ಬ ಚಾಲಕ ಮಾತಾಡಿರೋಂಥ ಮಾತುಗಳು ಹೆಂಗೆ, ಎಷ್ಟು ನೋವಿಂದ ಅವನು ಹೇಳ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಒಂದು ವೇದಿಕೆಯ ಮೂಲಕ ನಮ್ಮ ಸಾರಿಗೆ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ನಿಮಗೆ ಇದೊಂದು ಅವಕಾಶ ಇದೆ, ಚಾಲಕರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ನೀವು ತುಂಬ ಒಳ್ಳೆಯವರು ಇದ್ದೀರಿ, ವೈಯಕ್ತಿಕವಾಗಿ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಬಳಿ ಯಾರಾದರೂ ಕಷ್ಟ ಅಂತ ಹೇಳ್ಕೊಂಬಂದರೆ ನೀವು ಸಹಾಯ ಕೂಡ ಮಾಡಿದ್ದೀರಿ, ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ, ಆಯಿತಾ? ಆದರೆ ಈ ಚಾಲಕರ ವಿಚಾರ ಅಂತ ಬಂದರೆ ಯಾಕೆ ನಿಮಗೆ ತಾತ್ಸರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದರೂ ಸರ್ಕಾರದ ಲೆವೆಲಲ್ಲಿ ಏನಾದರೂ ಪ್ರೆಷರ್ ಬಿಲ್ಡ್ ಆಗಿದೆಯಾ ಅದು ಗೊತ್ತಿಲ್ಲ. ನೀವು ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮೇಲೆ ನನಗೆ ಗೌರವ ಇದೆ, ಆಯಿತಾ? ಎಷ್ಟೋ ಜನ ನಿಮ್ಮ ಕ್ಷೇತ್ರದ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಎಷ್ಟೋ ಜನಕ್ಕೆ ನೀವು ಮೆಡಿಕಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ತುಂಬ ನೀವು ಒಂದು ಲೆಟ್ರಿಂದ ನೀವು ಒಂದು ಲೆಟ್ರ್ ಕೊಟ್ಟರೆ ಸಾಕು,
ಅಲ್ಲಿ ಬಿಲ್ಗಳನ್ನ ಕಡಿಮೆ ಮಾಡಿಸಿದ್ದೀರಾ, ಎಲ್ಲದೂ ಮಾಡಿಸಿದ್ದೀರಾ, ನನಗೆ ಗೊತ್ತಿದೆ ಅದು. ಆದರೆ ಈ ಚಾಲಕರ ಪರವಾಗೂ ನೀವು ನಿಂತ್ಕೊಳ್ಳಿ. ಯಾಕಂದರೆ ಅಧಿಕಾರ 5 ವರ್ಷ ನಿಮಗಷ್ಟೇ, ಆಯಿತಾ? ನೀವು ಒಂದು ಬದಲಾವಣೆ, ಈ ಚಾಲಕರು ಮತ್ತು ಈ ಡ್ರೈವಿಂಗ್ ಫೀಲ್ಡಲ್ಲಿ ನೀವು ಏನಾದರೂ ಒಂದು ಬದಲಾವಣೆ ತಗೊಂಬಂದರೆ, ನಿಜ ಹೇಳ್ತೀನಿ ರಾಮಲಿಂಗಾರೆಡ್ಡಿ ಅವರೇ, ನಿಜ ಹೇಳ್ತಾ ಇದ್ದೀನಿ, ಸಾಯೋವರೆಗೂ ಡ್ರೈವರ್ಗಳು ನಿಮ್ಮನ್ನು ನೆನಪಿಸ್ಕೋತಾರೆ. ನೀವು ಮಾಡಬೇಕಾಗಿರೋಂಥ ಕೆಲಸ ಸಾಯೋವರೆಗೂ ನೆನಪಿಸ್ಕೋಬೇಕು. ಆ ಥರ ಕೆಲಸಗಳನ್ನ ಮಾಡಿ. ಅರ್ಥ ಆಯ್ತಾ? ಸೊ ಪ್ರೆಷರ್ ಬಿಲ್ಡ್ ಇರುತ್ತೆ, ಅರ್ಥ ಆಗುತ್ತೆ ನನಗೂ. ಬಟ್ ಆದ್ರೂ ಚಾಲಕರು ಏನ್ರಿ ಕೇಳ್ತಾ ಇದ್ದಾರೆ? ಚಾಲಕರು ಏನು ಕೇಳ್ತಾ ಇದ್ದಾರೆ? ನಮಗೊಂದು ಒಳ್ಳೆ ಬೆಲೆ ಕೊಡಿ, ಕಿಲೋಮೀಟ್ರ್ ಕೊಡಿ, ಜೀವನ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳ್ತಾ ಇರೋದಷ್ಟೇ. ನಿಮ್ಮನೆ ಆಸ್ತಿ ಕೊಡಿ, ಅಂತಸ್ತು ಕೊಡಿ, ಅಥವಾ ಕೋಟಿಗಟ್ಟಲೆ ಕೊಡಿ. ಆ ಮನಸ್ಥಿತಿ ಇಲ್ಲ ಚಾಲಕರಿಗೆ. ಅವ್ರು ಕಷ್ಟಪಡ್ತಾ ಇದ್ದಾರೆ ರೀ, 20 ಗಂಟೆ ಕಷ್ಟಪಡ್ತಾ ಇದ್ದಾರೆ ಸರ್. ರಾಮಲಿಂಗಾರೆಡ್ಡಿ ಸಾಹೇಬ್ರೆ, ನಿಮಗೆ ಗೊತ್ತಿರಲಿ, 20 ಗಂಟೆ ಪಾಪ ಕೆಲಸ ಮಾಡ್ತಾರ್ರಿ. ಕೆಲಸ ಮಾಡಿದ್ರು ಕೂಡ ಮನೆಗೆ ತೊಗೊಂಬರೋದು ಎಷ್ಟು ಗೊತ್ತಾ? ಪ್ರಾಮಾಣಿಕವಾಗಿ 1000 ರೂಪಾಯಿಂದ 1,500 ರೂಪಾಯಿ ತೊಗೊಂಬರ್ತಾರೆ. ಅದು ಅವರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂದರೆ, ಲೈಕ್ ಗುಟ್ಕಾ ತಿನ್ನೋದಾಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಮತ್ತು ಧೂಮಪಾನ ಡ್ರಿಂಕ್ಸ್ ಆಗಿರ್ಬೋದು, ಇದೆಲ್ಲ ಇಲ್ಲ ಅಂತಂದರೆ 1,500 ಅಷ್ಟೇ ಸರ್ ಮನೆಗೆ ತೊಗೊಂಡು ಹೋಗೋಕೆ ಆಗ್ತಾ ಇರೋದು. ಆ 1,500 ರೂಪಾಯಲ್ಲಿ ಅವ್ರು ಮಾಡ್ಕೊಂಡಿರೋ ಕಮಿಟ್ಮೆಂಟಲ್ಲಿ ಬಾಡಿಗೆ, ಸ್ಕೂಲ್ ಫೀಸು, EMIಗಳು, ಮಕ್ಕಳ ಎಜುಕೇಷನ್ನು, ಮತ್ತು ಹಬ್ಬ ಹುಣ್ಣಿಮೆಗಳು ಬಂತು ಅಂದರೆ ಬಟ್ಟೆ, ಅದು ಮಧ್ಯದಲ್ಲಿ ಗಾಡಿದು ಸರ್ವಿಸ್ಗಳು, EMIಗಳು, ಎಲ್ಲಿ ಸ್ವಾಮಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಡ್ರೈವರ್ಗಳು ಬೆಲೆ ಬೇಡವಾ? ಅವ್ರು ಏನ್ರಿ ಕೇಳ್ತಾ ಇದ್ದಾರೆ ನಿಮಗೆ? ನಮಗೊಂದು ಒಳ್ಳೆ ಬೆಲೆ ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ. ದಯವಿಟ್ಟು ಅದನ್ನು ಬಗೆಹರಿಸ್ಕೊಡಿ. ಸಾಯೋವರೆಗೂ ನೆನೆಸ್ಕೋತಾರೆ. ಅರ್ಥ ಆಯ್ತಾ? ಮತ್ತು ಡ್ರೈವರ್ಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಮಾತೆತ್ತಿದ್ರೆ ಅಗ್ರಿಗೇಟರ್ಸ್ ಕಂಪ್ನಿಗಳು ಸರಿ ಇಲ್ಲ, ರೇಟ್ ಕೊಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತ ಸುಳ್ಳು ನೀವು ಹೇಳಕ್ಕೆ ಹೋಗ್ಬೇಡಿ. ಎಸ್, ತೊಂದರೆ ಆಗಿದೆ ಊಬರಿಂದ. ಅವಾಗ ಓಲಾ ಊಬರ್ ಇತ್ತು, ಹೆವಿ ಟಾರ್ಚರ್ ಕೊಡ್ತಾಯಿದ್ರು, ರೇಟ್ಗಳು ಕೊಡ್ತಾ ಇರಲಿಲ್ಲ, ಒಪ್ಕೊಳ್ಳೋಣ, ಆಯಿತಾ? ಈಗ ನೀವು ರ್ಯಾಪಿಡೋ ಬಂದಿದೆ, ನಮ್ಮ ಯಾತ್ರೆ ಬಂದಿದೆ. 90% ಡ್ರೈವರ್ಸ್ಗಳು ಕ್ಯಾಬ್ ಚಾಲಕರಾಗಿರ್ಬೋದು ಅಥವಾ ಆಟೋ ಡ್ರೈವರ್ಸ್ ಆಗಿರ್ಬೋದು, ನೀವು ಅದಕ್ಕೆ ತಾನೇ ಡಿಪೆಂಡೆನ್ಸಿ ಆಗಿದ್ದೀರಾ. ರ್ಯಾಪಿಡೋ ಆ್ಯಪ್ಗೆ ಮತ್ತು ನಮ್ಮ ಯಾತ್ರೆ ಆ್ಯಪ್ಗೆ ನೀವು ಡಿಪೆಂಡೆನ್ಸಿ ಆಗಿ ಕೆಲಸ ಮಾಡ್ತಾ ಇರೋದು, ಡ್ಯೂಟಿ ಮಾಡ್ತಾ ಇರೋದು. ಸುಳ್ಳು ಹೇಳಬಾರ್ದು, ಆಯಿತಾ? ನೀವು ಅದರಿಂದನೇ ಡ್ಯೂಟಿ ಮಾಡ್ತಾ ಇದ್ದೀರಾ, ಅದರಿಂದನೇ ಅನ್ನ ಹುಟ್ಟಿಸ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀರಾ. ಸೊ ಒಳ್ಳೇದಿರೋದನ್ನ ಒಳ್ಳೇದು ಅಂತ ಹೇಳೋಣ. ಯಾಕೆ ಯಾರೋ ಒಬ್ಬರು ಅಗ್ರಿಗೇಟರ್ ಒಂದೆರಡು ಕಂಪನಿ ಅಗ್ರಿಗೇಟರ್ಸ್ಗಳು ಮಾಡಿರೋ ತಪ್ಪಿಗೆ ಬೇರೆಯವ್ರನ್ನ ಹೇಳ್ಕೊಂಬರ್ತೀರಾ ಅಲ್ವಾ? ಸೊ ಅದು ತಪ್ಪು ಅಂತ ನಾನು ಹೇಳ್ತೀನಿ. ನಿಮ್ಗೇನದು ರೇಟ್ ಬೇಕಾ ಹೇಳಿ, ರ್ಯಾಪಿಡೋ ಕಡೆಯಿಂದ ನಿಮಗೆ ರೇಟ್ ಬೇಕು. ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಇಸ್ ದ ಬೆಸ್ಟ್ ಸರ್ವಿಸ್ ಕೊಡ್ತಾ ಇದ್ದಾರೆ, ಕಿಲೋಮೀಟ್ರೂ ಕೊಡ್ತಾ ಇದ್ದಾರೆ. ಇಲ್ಲ ಅಂತ ಸುಳ್ಳು ಹೇಳಬಾರ್ದು, ಡ್ರೈವರ್ಗಳಿಗೆ ಹೇಳ್ತಾ ಸುಳ್ಳು ಹೇಳಬಾರ್ದು. ಎಸ್, ಈಗಲೂ ಹೇಳ್ತಾ ಇದ್ದೀನಿ, ಓಲಾ ಊಬರು ರೇಟ್ಗಳು ಕೊಡಲ್ಲ, ಇದು ಒಪ್ಕೊಳ್ಳೋಣ. ಆದರೆ ನೀವು ರ್ಯಾಪಿಡೋದಲ್ಲಿ ಮತ್ತು ನಮ್ಮ ಯಾತ್ರೆಯಲ್ಲಿ ರೇಟ್ಗಳು ಕೊಡ್ತಾ ಇದ್ದಾನೆ, ಅದನ್ನು ಅಕ್ಸೆಪ್ಟ್ ಮಾಡಿ ನೀವು, ಸರಿನಾ? ಕೊಟ್ಟಿಲ್ಲ ಅಂತ ಹೇಳ್ತೀರಾ. ಕೊಟ್ಟಾಗ ಯಾಕೆ ಕೊಡ್ತಾ ಇದ್ದಾರೆ ಅಂತ ಯಾಕೆ ಹೇಳಲ್ಲ ನೀವು ಡ್ರೈವರ್ಗಳು? ನಿಮ್ಮದು ತಪ್ಪಿದೆ ಇದರಲ್ಲಿ, ಅರ್ಥ ಆಯ್ತಾ? ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನೀವು ಶೇರ್ ಮಾಡಿ, ಅವ್ರಿಗೆ ತಲುಪಬೇಕು. ಅವ್ರಿಗೆ ತಲುಪಿದ್ರೇ, ನೀವು ಶೇರ್ ಮಾಡಿ ಅವ್ರಿಗೆ ತಲುಪಿಸಿದ್ರೇ ಏನಾದರೂ ಒಂದು ಬದಲಾವಣೆ ಬರೋಕ್ಕೆ ಸಾಧ್ಯ. ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಒಂದು ಲೈಕು ಕಾಮೆಂಟ್ ಹೊಡೆದ್ಬಿಟ್ರೆ ಆಗಲ್ಲ. ಈ ವಿಡಿಯೋನ ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿಗೆ ಮುಟ್ಟಿಸಿದ್ರೇ ಅವರು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಕಣಯ್ಯ, ಈ ಹುಡುಗ ಹೇಳ್ತಿರೋದು ಕರೆಕ್ಟು, ಏನಾದರೂ ಒಂದು ಮಾಡೋಣ, ಒಂದು ಅಧಿಕಾರ ಇದೆ, ಇನ್ನೊಂದು 2 ವರ್ಷ ಅಧಿಕಾರ ಇದೆ, ಈ ಡ್ರೈವರ್ಗಳಿಗೆ ಏನಾದರೂ ಒಂದು ಮಾಡೋಣ, ಸಾಯೋವರೆಗೂ ನೆನೆಸ್ಕೋತಾರೆ ನನ್ನ ಅಂತ ಅವ್ರದ್ದು ಏನೋ ಒಂದು ಬದಲಾವಣೆ ಮಾಡಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ವಿಡಿಯೋ ನೋಡಿದ್ರೆ 90% ಬದಲಾವಣೆ ತರ್ತಾರೆ ರಾಮಲಿಂಗಾರೆಡ್ಡಿ ಸಾಹೇಬರು ಅನ್ನೋದು ನನ್ನ ಒಂದು ನಂಬಿಕೆ. ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರಿಗೆ, ಸರಿನಾ? ಸೊ ಆ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ, ಗೊತ್ತಲ್ಲ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ತಲುಪಬೇಕು. ಸೊ ಅಲ್ಲಿವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, BMRCL ಅವ್ರಿಗೆ ನಿಮಗೆ ಕಿಂಚಿತ್ತು ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂತಂದರೆ
5% ನೀವು ರೈಸ್ ಮಾಡ್ತಾ ಇದ್ದೀರಲ್ಲ, ಅದನ್ನು ಸ್ಟಾಪ್ ಮಾಡಿ. ಲಾಸ್ಟ್ ಇಯರ್ ನೀವು 71% ಇನ್ಕ್ರೀಸ್ ಮಾಡಿದ್ದೀರಾ. ಈಗಾಗಲೇ ಜನ ಮೆಟ್ರೋ ಓಡಾಡಬೇಕು ಅಂದರೆ ಕನಿಷ್ಠ ಪಕ್ಷ 200 ರೂಪಾಯಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಇನ್ನು ಬೆಂಗಳೂರು ಓವರ್ ಆಲ್ ಬೆಂಗಳೂರು ಮೆಟ್ರೋ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಒಬ್ಬ ಪ್ರಯಾಣಿಕ ಮಿನಿಮಮ್ 500 ರೂಪಾಯಿ ಇಡಬೇಕಾಗುತ್ತೆ. ಆಯಿತಾ? ಸೊ ಇದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ನಿಮಗೂ BMRC ಅವ್ರಿಗೂ ಕಿವಿಯನ್ನು ಹಿಂಡುತ್ತಾ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಯಾಕಂದರೆ ಜನಗಳ ಪರವಾಗಿ ನಾನು ಮಾತಾಡಬೇಕಾಗುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಬೆಲೆ ರೇಸ್ ಮಾಡಿಕೊಂಡು ಜಾಸ್ತಿ ಮಾಡಿಕೊಂಡ್ರೆ ಇಲ್ಲಿ ಯಾವನು ಕೇಳಲ್ಲ ಸ್ವಾಮಿ, ಸರಿನಾ? ಸೊ ಕ್ಷಮೆ ಇರಲಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.